ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಮೊನ್ನೆ ನಡೆದಂಥ 15ನೇ ತಾರೀಕಿಗೆ ನಡೆದಿರುವಂತಹ ಮೊರಾರ್ಜಿ ದೇಸಾಯಿ ಒಂದು ಎಕ್ಸಾಮಿನ ಒಂದು ಕೀ ಉತ್ತರಗಳನ್ನು ಇಲ್ಲಿ ಅಪ್ಡೇಟ್ ಮಾಡಿರುವಂಥದ್ದು. ಸೊ ನಿಮ್ಮ ಸ್ಕ್ರೀನಲ್ಲಿ ನಿಮಗೆ ಕಾಣಿಸ್ತಾ ಇದೆ. ಇದು ನಿಮ್ಮ ಮೊನ್ನೆ ಎಕ್ಸಾಮ್ಗೆ ನೀವು ಏನು ಎಕ್ಸಾಮ್ ಬರೆದಿದ್ದೀರಾ ಸ್ಪೆಸಿಫಿಕ್ ಆದಂಥ ಒಂದು ವಿಷಯಕ್ಕೆ ಸಂಬಂಧಿಸಿದಂಥ ಈ ಒಂದು ಪತ್ರಿಕೆ ಇರುತ್ತೆ. ಸೊ ಇದರಲ್ಲಿ ನಿಮ್ಮ ಉತ್ತರಗಳನ್ನು ನೀವು ಮ್ಯಾಚ್ ಮಾಡ್ಕೊಳ್ಬೋದು. ನೀವು ಬರೆದಿರುವಂತಹ ಸರಿ ಉತ್ತರ ಅಂದರೆ ಇದು ಆಫಿಷಿಯಲಿ ಬಂದಿರುವುದಂತಲ್ಲ, ಇದು ಒಂದು ಇನ್ಸ್ಟಿಟ್ಯೂಟ್ ವತಿಯಿಂದ ಲೆಕ್ಚರ್ಗಳು ಸಂಬಂಧಪಟ್ಟಂಥ ಲೆಕ್ಚರ್ಗಳು ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಕೀ ಉತ್ತರಗಳನ್ನು ಇಲ್ಲಿ ಮಾರ್ಕ್ ಮಾಡಿರುವಂಥದ್ದು. ಇವುಗಳನ್ನು ನೀವು ಸ್ಕ್ರಾಲ್ ಮಾಡ್ತಾ ಹೋಗ್ತಾ ಇದ್ದೀರಿ, ನೀವು ನೋಡ್ತಾ ಇದ್ದೀರಿ. ನಿಮ್ಮ ಒಂದು ಕ್ವಶನ್ ಪೇಪರ್ ಏನಿದೆ, ನೀವು ಮೊನ್ನೆ ಎಕ್ಸಾಮ್ಗೆ ಏನು ಅಟೆಂಪ್ಟ್ ಮಾಡಿದ್ದೀರಿ ಆ ಕ್ವಶನ್ ಪೇಪರ್ನ ನಿಮ್ಮ ಒಂದು ಉತ್ತರಗಳನ್ನು ಇಲ್ಲಿ ತಾಳೆ ನೋಡ್ಕೋಬೋದು. ಓಕೆ, ಆಫಿಷಿಯಲಿ ಇನ್ನೂ ಅನೌನ್ಸ್ಮೆಂಟ್ ಆಗಿಲ್ಲ ಕೀ ಉತ್ತರಗಳು. ಯಾರು ಕೆ ವತಿಯಿಂದ ಒಂದು ಆಫಿಷಿಯಲಿ ಏನು ಅನೌನ್ಸ್ಮೆಂಟ್ ಆಗುತ್ತೆ, ಸೊ ಅದು ಇನ್ನೂವರೆಗೆ ಅಪ್ಡೇಟ್ ಆಗಿಲ್ಲ. ಅದು ಕೂಡ ಬರುತ್ತೆ ನಿಮಗೆ ಮುಂದಿನ ದಿನಗಳಲ್ಲಿ. ಅದಕ್ಕಿಂತ ಮೊದಲು ಇದರ ಮೇಲೆ ನೀವು ಜಜ್ಮೆಂಟ್ ತೊಗೋಬೋದು. ನಮ್ಮ ಉತ್ತರಗಳು ಎಷ್ಟು ಸರಿ ಇವೆ, ನಾವು ಬರೆದಿರುವಂಥ ಸರಿ ಉತ್ತರ ಇದೆಯೋ ಇಲ್ಲೋ, ಆಮೇಲೆ ನಮ್ಗೆ ಎಷ್ಟು ಅಂಕಗಳು ಬರ್ಬೋದು ಅನ್ನೋದನ್ನು. ಇಲ್ಲಿ ಇಂಗ್ಲೀಷಲ್ಲೂ ಇದೆ ಮತ್ತು ಕನ್ನಡದಲ್ಲೂ ಇದೆ. ಯಾಕಂದರೆ ಇಲ್ಲಿ ನೀವು ಎಕ್ಸಾಮನ್ನು ನೀವು ಎರಡೂ ಪತ್ರಿಕೆಗಳು ಮಿಕ್ಸ್ ಆಗಿ ಬಂದಿದ್ದಾವೆ, ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಮಿಕ್ಸಲ್ಲಿ ಬಂದಿರುವಂಥದ್ದು ನೀವು ಇಲ್ಲಿ ನೋಡ್ಕೊಳ್ಬೋದು. ಯಾವುದು ಕರೆಕ್ಟ್ ಇದೆ, ಯಾವುದು ಕರೆಕ್ಟ್ ಇಲ್ಲ ಅಂಥೇಳಿ. ಆಮೇಲೆ ಇನ್ನೊಂದು ಏನಂತಂದರೆ ಇದ್ರ ಮುಖಾಂತರ ನಿಮಗೇನೋ ಒಂದು ಮಾಹಿತಿ ಸಿಗುತ್ತೆ ಅಂತಂದರೆ ಕೀ ಉತ್ತರ ಮುಖಾಂತರ ನನಗೆ ಎಷ್ಟು ಅಂಕಗಳು ಸಿಗ್ಬೋದು ಅಂತ ಅನ್ನೋದು ಇದು ಕೂಡ ಕನ್ಫರ್ಮ್ ಆಗುತ್ತೆ. ನನಗೆ ಎಷ್ಟು ಅಂಕಗಳು ಸಿಗ್ಬೋದು, ಆಮೇಲೆ ಅದರ ಜೊತೆಗೆ ನನಗೆ ಎಷ್ಟು ಕಟ್ ಆಫ್ ಆಗ್ಬೋದು, ಮುಂದಿನ ದಿನಗಳಲ್ಲಿ ನನಗೆ ಸೆಲೆಕ್ಷನ್ ಟೈಮಲ್ಲಿ ಈ ಒಂದು ಅಂಕಗಳ ಮುಖಾಂತರ ನಿಮ್ಗೆ ಏನು ಮಾಡ್ತಾರಪ್ಪ ಅಂತಂದರೆ ಸೀಟ್ಗಳನ್ನು ಅಲಾಟ್ಮೆಂಟ್ ಮಾಡುವಂತಿರ್ಬೋದು, ರ್ಯಾಂಕ್ಗಳನ್ನು ನಿಮಗೆ ಇಲ್ಲಿ ಕೊಡುವಂಥ ಇರ್ಬೋದು. ಇವೆಲ್ಲಗಳು ಕೂಡ ಏನಂತಂದರೆ ಈ ಒಂದು ನೀವು ಬರೆದಿರುವಂಥ ಎಕ್ಸಾಮ್ ಮೇಲೆ ಡಿಸೈಡ್ ಆಗ್ತದೆ. ರ್ಯಾಂಕ್ ವೆರಿ ಇಂಪಾರ್ಟೆಂಟ್ ಇದೆ. ಯಾಕಂತಂದರೆ ನೀವು ರ್ಯಾಂಕ್ ಮೇಲೆ ನಿಮಗೆ ನಿಮ್ಗೆ ಯಾವ ಸ್ಕೂಲ್ ಬೇಕಾದರೂ ಈಸಿಯಾಗಿ ಸಿಕ್ಕಿಬಿಡುತ್ತೆ. ಚೆನ್ನಾಗಿ ನಿಮ್ಮ ಎಕ್ಸಾಮನ್ನು ಮಾಡಿದರೆ ಮತ್ತು ಕೀ ಉತ್ತರಗಳು ಎಲ್ಲ ಪರ್ಫೆಕ್ಟಾಗಿ ಕರೆಕ್ಟ್ ಇದ್ದರೆ ಮತ್ತು ಅದರ ಬೇಸಿಸ್ ಮೇಲೆ ನಿಮಗೆ ಒಂದು ಪರ್ಸೆಂಟೇಜ್ ಕೊಡುವಂತಿರ್ಬೋದು, ಮಾರ್ಕ್ಸ್ಗಳನ್ನು ಕೊಡುವಂತಿರ್ಬೋದು, ಜೊತೆಗೆ ರ್ಯಾಂಕ್ ನಂಬರನ್ನು ಕೊಡುವಂತಿರ್ಬೋದು. ಇವೆಲ್ಲಗಳು ಕೂಡ ಕನ್ಸಿಡರ್ ಆಗ್ತವೆ. ಹೀಗಾಗಿ ಈ ಒಂದು ಕೀ ಉತ್ತರ ನಿಮಗೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಬೆಸ್ಟ್ ಆಫ್ ನಾಲೆಜ್ ಪ್ರಕಾರ ಏನಂದರೆ ಈ ಒಂದು ಶಿಕ್ಷಕರು ಏನು ಮಾಡಿದ್ದಾರೆ, ಈ ಉತ್ತರಗಳನ್ನು ಇಲ್ಲಿ ನಿಮಗೆ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ಇದನ್ನು ನೀವು ನೋಡ್ಕೊಳ್ಬೋದು. ಮುಂದೆ ಕೆ ಇ ಮುಖಾಂತರ ಏನು ಉತ್ತರ ಬರುತ್ತೆ ಅವಾಗ ಕೂಡ ನೀವು ಮ್ಯಾಚ್ ಮಾಡ್ಕೊಳ್ಬೋದು ಏನು ಉತ್ತರ ಅವರು ಕೊಟ್ಟಿದ್ದಾರೆ ಅಂಥೇಳಿ. ಓಕೆ, ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡ್ಕೊಳ್ಳ್ರಿ. ಈಗ ಸ್ಕ್ರೀನಲ್ಲಿ ನಿಮ್ಮ ಸ್ಕ್ರೀನಾಗೆ ಸ್ಲೋ ಆಗಿ ಹೋಗ್ತಾ ಇದೆ. ಇದನ್ನು ನೀವು ಸ್ಟಾಪ್ ಮಾಡಿ ಕೂಡ ನೋಡ್ಕೊಳ್ಬೋದು, ಟಿಕ್ ಮಾಡ್ಕೋಬೋದು. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ವೆರಿ ಇಂಪಾರ್ಟೆಂಟ್ ಏನಂದರೆ ಮುಂದಿನ ದಿನಗಳಲ್ಲಿ ಈ ಒಂದು ಕೀ ಉತ್ತರಗಳನ್ನು ಮುಖಾಂತರ ಬಿಡುವಂತಿರ್ಬೋದು, ಆಮೇಲೆ ರ್ಯಾಂಕ್ ಲಿಸ್ಟ್ಗಳನ್ನು ಬಿಡುವಂತಿರ್ಬೋದು, ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಂಬಂಧಿಸಿದಂತೆ ಮತ್ತು ಸೀಟ್ ಅಲಾಟ್ಮೆಂಟ್ ಮಾಡುವಂಥ ಸಂಬಂಧಿಸಿದಂತೆ ಎಲ್ಲ ಒಂದು ಏನು ಪ್ರೊಸೆಸ್ ಇದೆ ಸೀಟ್ ಸಿಗೋ ತನಕನೂ ಎಲ್ಲನೂ ಕೂಡ ನೀಟಾಗಿ ನಾನು ಅಪ್ಡೇಟ್ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ನಮ್ಮ ಚಾನಲ್ ಮುಖಾಂತರ. ಚಾನಲ್ಗೆ ಯಾರೆಲ್ಲ ಹೊಸಬ್ರು ಇದ್ದೀರಾ ಅಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ, ಅದನ್ನು ಆ್ಯಕ್ಟಿವ್ ಮಾಡಿ ಇಟ್ಕೊಳ್ರಿ. ಜೊತೆಗೆ ಬೆಲ್ ಐಕನ್ ಆ್ಯಕ್ಟಿವ್ ಮಾಡಿ ಇಟ್ಕೊಂಡ್ರೆ ಬೇಗ ನಮ್ಮ ಒಂದು ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗ್ತವೆ. ಮುಂದಿನ ದಿನಗಳಲ್ಲಿ ನಿಮಗೆ ಮ್ಯಾಕ್ಸಿಮಮ್ ನಾವು ನಿಮಗೆ ಒಂದು ಗೈಡ್ ಮಾಡುವಂಥ ಕೆಲಸವನ್ನು, ಸ್ಪೆಷಲಿ ನಿಮಗೆ ಮಾರ್ಗದರ್ಶನ ಅಂದರೆ ಕೌನ್ಸಿಲಿಂಗ್ ಸಂಬಂಧಿಸಿದಂಥ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ನಾನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಅದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ಈ ಉತ್ತರಗಳನ್ನು ನೋಡ್ಕೊಳ್ರಿ ಮತ್ತು ತಾಳೆಗಳನ್ನು ಕೂಡ ಮರಿಬೇಡ್ರಿ. ಓಕೆನಾ? ಸೊ ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೇನಾದರೂ ನಿಮ್ಮಲ್ಲಿ ಡೌಟ್ಗಳು ಇದ್ದಲ್ಲಿ ನನಗೆ ನೀವು ಕಾಮೆಂಟ್ಸ್ ಮುಖಾಂತರ ತಿಳಿಸ್ಬೋದು.